ಮಾಡಬೇಕು ಅಂತ ನಮ್ಮ ಪ್ರೊಡ್ಯೂಸರ್ಸ್ ಫ್ಲೋರ್ ಅನ್ನ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಹಾಗೆ ಗೊತ್ತೇ ಇದೆಯಲ್ಲ, ತೆರೆಯ ಮೇಲೆ ನಾವು ಸಾಕಷ್ಟು ಪ್ರೋಗ್ರಾಮ್ಸ್ ಗಳನ್ನ ನಿಮ್ಗೆ ಕೊಟ್ಟಿರ್ತೀವಿ. ಆದ್ರೆ ನಾವು ಕೂಡ ತೆರೆಯ ಹಿಂದೆ ಸಾಕಷ್ಟು ತಪ್ಪುಗಳನ್ನ ಮಾಡ್ತೀವಿ, ಅದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಅದ್ರ ಬಗ್ಗೆ ಇವತ್ತು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಮೊದಲನೇದಾಗಿ ರಾಕೇಶ್ ಅವ್ರು ಏನೋ ಬಿಸಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಟಾಕ್ ಟು ಹಿಮ್, ಏನ್ ಮಾಡ್ತಿದ್ದಾರೆ ಅಂತ. ಹಾಯ್ ರಾಕೇಶ್. ಹಾಯ್ ಸ್ಮಿತಾ. ರಾಕೇಶ್ ನಮ್ಮ ಫಿಲ್ಮ್ ಪ್ರೊಡ್ಯೂಸರ್. ಸೊ ಸ್ಯಾಂಡ್ಲೌಡ್ ಏನೇನ್ ನ್ಯೂಸ್ ಇದ್ರು ಇವರೇ, ಏನೋ ಈಸ್ ದ ಇನ್ ಚಾರ್ಜ್. ಸೊ ಶ್ರೇವಣ್ಣ 6 ಪ್ಯಾಕ್ ಮಾಡಿದ್ರು, ಆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇವರೇ. ನಿನ್ನಿಂದಲೇ ಆಡಿಯೋ ರಿಲೀಸ್ ಇಲ್ಲ ಆಗ್ತಿದೆ, ಎಲ್ಲ ಅಪ್ಡೇಟ್ ಸಿನಿಮಾದ ಬಗ್ಗೆ ರಾಕೇಶ್ ಕೊಡೋದು. ಸೊ ಹೇಳಿ, ಸೊ ಗಾಂಧಿನಗರ್ ನ್ಯೂಸ್ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಪ್ರಿಪರೇಷನ್ಸ್ ಅಂತೂ ಖಂಡಿತ ಮಾಡ್ಕೊಂಡಿರ್ತೀರಾ. ಸೊ ಅಲ್ಲಿ ತಪ್ಪುಗಳು ಏನು ಮಾಡಲ್ವಾ ನೀವು? ತಪ್ಪುಗಳು ಅನ್ನೋದಕ್ಕಿಂತ ಕಾಮಿಡಿ ಅಂತಾನೆ ತಗೊಂಬೋದು. ಓಕೆ. ಸರ್ವೇ ಸಾಮಾನ್ಯವಾಗಿ ಏನೋ ಮಾಡಕ್ ಹೋಗಿ ಏನೋ ಮಾಡಿರ್ತಾರೆ. ಅದ್ರಲ್ಲಿ ಗಣಪತಿ ಅವ್ರದ್ದು ತುಂಬಾನೇ ಕಾಮಿಡಿ ನೋಡಕ್ ಹೋದ್ರೆ ಒನ್ ಆಫ್ ದ ಹೋಸ್ಟ್ ಫಾರ್ ದ ಗಾಂಧಿನಗರ್ ನ್ಯೂಸ್ ಮುಂಚೆ ಅವ್ರದ್ದು ಸಾಕಷ್ಟು ಹಲೋ ಅಂತ ಇರೋದು, ಕೇಕ್ ಅನ್ನೋದು, ಹಲೋ ಅನ್ನೋದು ತುಂಬಾ ಕಾಮಿಡಿ ಇದೆ. ಓಕೆ. ಸೊ ನಿಮಗೆ ನಿಮ್ಮ ಬ್ಲೂಪರ್ಸ್ ನ ನಿಮ್ ಮುಂದೆ ತಂದಿಟ್ಟಾಗ ನಿಜವಾಗ್ಲೂ ಇಟ್ ವೆರಿ ಎಂಟರ್ಟೈನಿಂಗ್. ಸದ್ಯಕ್ಕೆ ನಿಮ್ಗೆ ನಿಮ್ಮ ಬ್ಲೂಪರ್ಸ್ ಹಾಗೆ ನಮ್ಮ ಆಡಿಯನ್ಸ್ಗೂ ಕೂಡ ಗಾಂಧಿನಗರದಲ್ಲಿ ಆದಂತ ಬ್ಲೂಪರ್ಸ್ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರೆಡಿಯಾ? ಓಕೆ, ರೆಡಿ. Hey, just shut up, Chandan. Hello. Okay. Rolling. Okay. Now, take. Ready? Namaste. Ranja. Here, Ranja. Namaste. ಇದೇ ತರ ಮಾಡಿ. ಪುಸಿ ಕ್ಯಾಟ್ ನನ್ನ ಪುಸಿ ಕ್ಯಾಟ್ ಕಳೆದೋಯ್ತು. ನಕ್ಕರ ಮಾತ್ರ ಸಿಟ್ಟು ಬರುತ್ತೆ ನಿಮಗೆ. Same thing. ಗಣೇಶ್ ಮತ್ತು ಅಮೂಲ್ಯ ಫೇರ್ದು ಕಟ್. ರಿಯಾಕ್ಷನ್ ಪಂಚೆ ಆಗ್ತಾ ಇಲ್ಲ, ಬಂಚ್ಬಿಟ್ಟಿಲ್ಲ. ಸ್ಮಿತಾ, ನೀವು ಹೋಗಿ ಸರ್, ಇದು ನನ್ನ ಶರ್ಟ್ಗೆ ಏನಾದ್ರು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೊಡಿತಾ ಇದೆಯಾ? ಓಕೆ ರೆಡಿ. ಬನ್ನಿ. ಈ ಚೇರಲ್ಲಿದ್ದವರು ಮಿಸ್ಸಿಂಗು ಯಾರಂದ್ರೆ ಇವರೇ ನಮ್ಮ ಲೈವ್ ಪ್ರೊಡ್ಯೂಸರ್. ಇವ್ರ ಹೆಸರು ವೆಂಕಟೇಗೌಡ ಅಂತ. ನಾವು ಆಕ್ಚುಲಿ ಸಾಕಷ್ಟು ತರಲೆಗಳನ್ನ ಲೈವ್ ಮೇಲೆ ಮಾಡಿರ್ತೀವಿ, ಬಟ್ ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋರು ವೆಂಕಟೇಗೌಡ ಅವರು. ಯಾಕೆ ಅವ್ರು ಆನ್ ಸ್ಕ್ರೀನ್ ಬರ್ತಿಲ್ಲ ಅಂತ ಕೇಳ್ತಿರ್ಬೋದು. ಆಕ್ಚುಲಿ ಏನಪ್ಪಾ ಅಂದ್ರೆ ತುಂಬಾ ನಾಚಿಕೆ ಸ್ವಭಾವದವರು, ತುಂಬಾ ಶೈ, ಅದಕ್ಕೆ ಅವರು ಆನ್ ಸ್ಕ್ರೀನ್ ಬರ್ತಿಲ್ಲ. ಅಂಡ್ ಕೇಳಿದೆ ಯಾಕೆ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು, ನನ್ಗೆ ಏನೇ ಇದ್ರು ಲೈವ್ ರೆಕಾರ್ಡ್ಗೆಲ್ಲ ಬರಲ್ಲ ಅಂದ್ಬಿಟ್ರು. ಎನಿವೇ ವೆಂಕಟೇಗೌಡ ಅವ್ರ ಬ್ಲೂಪರ್ಸ್ ತೋರ್ಸಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರ ಪ್ರೊಡ್ಯೂಸರು. ಇನ್ನೊಂದ್ಸರಿ ಮಾತಾಡ್ಸೋಣ, ಮುಂದೆ ಯಾರಿದ್ದಾರೆ ಬನ್ನಿ ಮಾತಾಡ್ಸೋಣ. ಹಾಯ್, ಹ್ಯಾಪಿ ನ್ಯೂ ಇಯರ್. 2014 ಏನ್ ವೆಲ್ಕಮ್ ಮಾಡ್ತಿದ್ದೀರಾ? 2014 ಆಕ್ಚುಲಿ ಹೊಸ ಪ್ರೋಗ್ರಾಮ್ಗಳು, ಬೇರೆ ಒಂದು ರಿಯಾಲಿಟಿ ಶೋ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೂಪರ್. ಅದಕ್ಕೆ ನಾವು ಮುಂಚೆ ಹೋಲ್ಡ್ ಆನ್ ಇವ್ರು ಯಾರು ಗೊತ್ತಾ? ಸೈನ್ಸ್ ಆಫ್ ಲವ್ ಸ್ವಾಮಿ, ಅಥವಾ ಸ್ವಾಮಿ ಸೈನ್ಸ್ ಆಫ್ ಲವ್. ಎನಿವೇ, ಸೈನ್ಸ್ ಆಫ್ ಲವ್ ಕಾರ್ಯಕ್ರಮ ಅಫ್ಕೋರ್ಸ್ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಅದ್ರ ಸೂತ್ರಧಾರ ಇವರೇ. ಆಕ್ಚುಲಿ ಎಷ್ಟೊಂದು ಜನ ಈ ಒಂದು ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ಕೊಂಡು, ಬಟ್ ಯಾರ ಕೈಲೂ ಆಗಿಲ್ಲ. ಹ್ಯಾಟ್ಸ್ ಆಫ್ ಟು ಹಿಮ್. ಹೇಗ್ರಿ ನಿಮ್ ಕೈ ಸಾಧ್ಯ? ಸೈನ್ಸ್ ಆಫ್ ಲವ್ ಅಷ್ಟು ಚೆನ್ನಾಗಿ ಆಕ್ಚುಲಿ ಆ ಕಾನ್ಸೆಪ್ಟ್ ಏನು ಅಂತಂದ್ರೆ, ಪ್ರತಿಯೊಬ್ಬರು ಲೈಫಲ್ಲೂ ಆಫ್ಟರ್ ಲೈಫ್ ಅನ್ನೋದು ಬಿಟ್ಟು ಪ್ರತಿಯೊಬ್ಬರ ಲೈಫಲ್ಲೂ ಆ ವಿಷಯಗಳು ಬರುತ್ತೆ. ಯಾರೇನು ದೊಡ್ಡ ಇದು ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಆ ಪ್ರಾಬ್ಲಮ್ಗಳಿರುತ್ತೆ. ಅದು ಸಿಂಪಲ್ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನ ತಿಳ್ಕೊಳಕ್ಕಾಗದಿರೋ ತುಂಬಾ ಜನ ಒದ್ದಾಡ್ತಾರೆ. ಅದಕ್ಕೆ ಒಂದು ಸಜೆಷನ್ ಕೊಡಬೇಕು ಅಂತ ಆ ಕಾನ್ಸೆಪ್ಟ್ ಮಾಡಿದ್ದು. ಅದು ಬಿಟ್ಟು ಬೇರೆ ಈವೆಂಟ್ಸ್ಗಳು ಮತ್ತೆ ಹೊಸ ಹೊಸ ಪ್ರೋಗ್ರಾಮ್ಗಳೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಸೂಪರ್. ಆಕ್ಚುಲಿ ಏನು ಗೊತ್ತಾ, ಈ ಸೆನ್ಸ್ ಆಫ್ ಲವ್ ಕಾನ್ಸೆಪ್ಟ್ ಮಾತಾಡ್ಬೇಕಂದ್ರೆ ನಂಗೆ ಭಯ ಆಗುತ್ತೆ. ಬಟ್ ಇವ್ರು ರೀಚ್ ಇದ್ದಾಳಲ್ಲ ಕಿರಣ್ ಮೈ, ಅವಳಿಗೂ ಕೂಡ ಹೆಸರು ಬರ್ಬೇಕು, ಯಾಕಂದ್ರೆ ಅವಳು ಓಪನ್ ಆಗಿ ಈ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡ್ತಾಳೆ.
ಅಷ್ಟೇ ಅಲ್ಲ, ನಮ್ಮ ಸ್ವಾಮಿಯವರು 2014ಗೆ ನಿಮಗೋಸ್ಕರ ಹೊಸ ಕಾನ್ಸೆಪ್ಟ್ಸ್ ಅನ್ನ ರೆಡಿ ಮಾಡ್ತಿದ್ದಾರೆ. ಅಂಡ್ ನಮಗೂ ಕೂಡ ಸಾಕಷ್ಟು ಕಾನ್ಸೆಪ್ಟ್ ಗಳಿಗೆ ನ್ಯೂ ಇಯರ್ ಸ್ಪೆಷಲ್, ಕ್ರಿಸ್ಮಸ್ ಸ್ಪೆಷಲ್, ಅದಕ್ಕೆ ಸ್ಮಾರ್ಟ್ ಪ್ರೋಗ್ರಾಮ್ಸ್ ಗಳನ್ನ ಆರ್ಗನೈಸ್ ಮಾಡಿದ್ದಾರೆ. ಸೈನ್ಸ್ ಆಫ್ ಲವ್ ಅಲ್ಲೂ ಕೂಡ ಮಿಸ್ಟೇಕ್ಸ್ ಆಗೋದು ಸಹಜ. ಅದು ಅಂತ ವಿಷಯಗಳಲ್ಲಿ ಮಿಸ್ಟೇಕ್ಸ್ ಆದ್ರೆ ಅದು ಹೇಗಿರುತ್ತೆ ಅದರ ಬ್ಲೂಪರ್ಸ್ ನಾವು ನಿಮ್ಗೆ ತೋರಿಸ್ತಾ ಇದೀವಿ, ನೋಡ್ಕೊಬನ್ನಿ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಸೈನ್ಸ್ ಆಫ್ ಲಿವ್ ಇಲ್ಲಿ SCX ಬಿಟ್ಟು ಬೇರೆ ಪದಗಳಲ್ಲೂ 3 ಅಕ್ಷರಗಳೇ ಇರುತ್ತವೆ. ಕಾಣ್ತಾ ಇದೆಯಾ? ಸರಿಯಾಗಿದೆಯಾ? ಸೆಕ್ಸ್ ಕನ್ನಡವಲ್ಲ, ಇಂಗ್ಲಿಷ್. ಸೊ ಮುಂದೆ ನಮ್ಮ ಜೊತೆ ನಮ್ಮ ಶ್ಯಾಮ್ ಸರ್ ಇದ್ದಾರೆ. ಈಸ್ ವೆರಿ ಸೈಲೆಂಟ್ ಬೇಸಿಕಲಿ. ನಾನು ಬೆಳಗ್ಗೆ ಬಂದಿದ ತಕ್ಷಣ ಆಫೀಸ್ಗೆ ಫಸ್ಟ್ ಪರ್ಸನ್ ನಮ್ಮ ಪ್ರೊಡ್ಯೂಸರ್ಸ್ ಡೆಸ್ಕಲ್ಲಿ ನೋಡೋದು. ಹೋಗ್ಬೇಕಾದ್ರೂ ಕೂಡ ಎಲ್ಲರೂ ಹೊರಟ್ಬಿಟ್ಟಿರ್ತಾರೆ, ಬಟ್ ಶ್ಯಾಮ್ ಸರ್ ಮಾತ್ರ ಅದೇ ಪೊಸಿಷನ್ ಇರ್ತಾರೆ. ಸೊ ಬೆಳಗ್ಗೆ ನಾವು ಬರೋಕ್ಕಿಂತ ಮುಂಚೆನೂ ಇರ್ತಾರೆ, ಸಾಯಂಕಾಲ ಹೋಗುವಾಗೂ ಇರ್ತಾರೆ. ಆ್ಯಕ್ಚುಲಿ ನೀವು ಕಾಮಿಡಿ ಫಿಲ್ಲರ್ಸ್ ಆಗಿ ಜೈಲಾಕ್ಸ್ ಇದೆಲ್ಲ ನೋಡಿ ಎಂಜಾಯ್ ಮಾಡ್ತಿರ್ತೀರ. ಅದರ ಸೂತ್ರಧಾರ ಇವರೇ, ಅವರೇ ಹೇಳ್ತಿದ್ದಾರೆ ಇದರಲ್ಲೂ ಕೂಡ ಸಾಕಷ್ಟು ಬ್ಲೂಪರ್ಸ್ ಆಗಿದೆ ಅಂತ. ಅದು ಸದ್ಯಕ್ಕೆ ನಿಮ್ಗೋಸ್ಕರ. ಯಾಕೆ ಸರ್ ಅವ್ರಿಗೆ ಅಷ್ಟೊಂದು ಕನ್ಫ್ಯೂಷನ್? ನಿಮ್ ಗಂಡಿಗೆ ಎಲ್ಲೆಲ್ಲೆಲ್ಲಿ ಗಾಯ ಆಗಿದ್ಯಮ್ಮ ಅಂತ ಈಗ ಹೇಳ್ತಾ ಇದ್ದೆ ಸರ್. ನಿಮ್ ಗಂಡಿಗೆ ಎಲ್ಲೆಲ್ಲಿ ಗಾಯ, ಆಮೇಲೆ ಬೇಡವಾ? 1 2 1 ಸೆಕೆಂಡ್ ಇಲ್ಲಿ ನಿಂತ್ಕೊಂಡು ಟಚ್ ಅಪ್ ಮಾಡ್ಕೊಂಡ್ಬಂದಿರ್ತೀನಿ. ಕಾಪಟ್ಟೆ ಟೆನ್ಷನ್ ಆಗುತ್ತಪ್ಪ. 1 ನಿಮಿಷ. 1 2 3 ಟೇಕ್. ಅಯ್ಯೋ ಸರ್ ನಾನು ಎಗ್ರೇ ಇಲ್ಲ, ಇರಿ. ಎಸ್ಕೇಪ್. ಆಲ್ ರೈಟ್, ಈ ಕಡೆ ಯಾರದು? ಆಕ್ಚುಲಿ ಇದು ನನ್ನ ಡೆಸ್ಕೋ. ಹಲೋ ಲುಕ್, ಇದು ನನ್ನ ಡೆಸ್ಕ್ ಆಯ್ತಾ? ನನ್ನ ಡೆಸ್ಕು, ಇದು ನನ್ನ ಇಯರ್ ಫೋನು, ಅದು ನನ್ನ ಬ್ಯಾಗು. ಏನ್ ಮಾಡ್ತಾ ಇದ್ದೀರಾ ನನ್ನ ಡೆಸ್ಕ್ ಅಲ್ಲಿ ಕೂತ್ಕೊಂಡು? ಏನೇನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ ರೀ, ನಮ್ದು ಪರ್ಸನಲ್ ವಿಷಯಗಳು. ಅದೆಲ್ಲ ಹೆಂಗೆ ನೀವು ಪರ್ಸನಲ್ ಏನು ನೋಡ್ತಾರಾ? ನನ್ನ ಕಾರ್ಯಕ್ರಮದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಅದು ನನ್ನ ಯೂಸರ್ ಐಡಿ. ಏನ್ ಯೂಸರ್ ಐಡಿ? ಏನ್ ಇವಾಗ ನೀನು ಇಲ್ಲಿ ಕ್ಯಾಮೆರಾ ತಗೊಂಡು ನಾನು ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದು ಬೇಕಾಗೇ ಇಲ್ಲ. ಯಾಕೆ ಬಕ್ರಾ ಭುವನ್, ಹ್ಯಾಪಿ ನ್ಯೂ ಇಯರ್. ಅದಕ್ಕೆ ನಮ್ಮ ಮುಂಚೆ ಸೊ ನಾನೇನು ಹೇಳೋದು, ಸಿಕ್ಕಿದ್ರೆ ಸೀರುಂಡಲ್ಲಿ ಸಿಕ್ಕಾಪಟ್ಟೆ ಅವ್ರನ್ನ ನೋಡ್ಬಿಟ್ಟಿರ್ತೀರಾ. ನಾನು ಇದ್ರ ಬಗ್ಗೆ ಇನ್ನೇನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಎನಿಥಿಂಗ್ ಓವರ್ ಟು ಭುವನ್, ನೀವೇ ನೀನೇ ಮಾತಾಡ್ಬೇಕು. ನೀನೇ ನನ್ನ ಬಗ್ಗೆ ಮಾತಾಡ್ಬೇಕು. ವೀಕ್ಷಕರೇ, ಇವಳೇ ನನ್ನ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾರೆ. ನನ್ನ ಬುಡ್ಬುಡಿಕೆ ಮಾಲಿಂಗ ಬಗ್ಗೆ ಹೇಳ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ, ಕೇಳ್ಕೊಂಬಿಡಿ. ಸೂಪರ್. ಆಕ್ಚುಲಿ ಬುಡ್ಬುಡಿಕೆ ಮಾಲಿಂಗ ಕಾನ್ಸೆಪ್ಟ್ ಆಫ್ ಕೋರ್ಸ್ ಶ್ಯಾಮ್ ಸರ್ದು, ಬಟ್ ಎನಾಕ್ಟ್ ಮಾಡ್ತಿರೋದು ತುಂಬಾನೇ ಸುಂದರವಾಗಿ, ತುಂಬಾನೇ ಕಾಮಿಕ್ ಆಗಿ ಬರ್ತಿರೋದು ಭುವನ್ ಇಂದ. ಬಟ್ ಅದು ಬಿಡಿ, ಸಿಕ್ಕಿದ್ರೆ ಸೀರುಂಡೆ ಮರೆಯಕ್ಕಾಗಲ್ಲ. ಎಷ್ಟು ಜನ ಗೋಳು ಇಟ್ಕೊಂಡಿದ್ದಾರೆ, ಎಷ್ಟು ಜನಕ್ಕೆ ಟಾರ್ಚರ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಕೂಡ ಬಕ್ರಾ ಆಗಬೇಕಾಗಿತ್ತು, ಬಟ್ ಬಕ್ರಾ ಆಗ್ತಾ ಮಿಸ್ ಆಯ್ತು. ಮೊನ್ನೆ ಆಕ್ಚುಲಿ ನಮ್ಮ ಆಫೀಸ್ಗೆ ಬೀಚೆ ಒಬ್ಳು ಆಡಿಷನ್ ಬಂದಿದ್ಲು. ಅವಳು ಆಕ್ಚುಲಿ ಇವ್ರನ್ನ ನಿಜವಾದ ಡೈರೆಕ್ಟರ್ ಅಂತೇನೋ ಅನ್ಕೊಂಡ್ಬಿಟ್ಟು ಫುಲ್ ಸೀರಿಯಸ್ ಆಗಿ ಅಣ್ಣ ಬಾಂಡ್ಗೆ ತುಂಬಾ ನೋಡ್ಬೇಡಿ ಅಂತ ಹೇಳಿದ್ರೆ ಸ್ಟೆಪ್ ಹಾಕಮ್ಮ, ಹಂಗೆ ವೀಚಿಂಗ್ ಮಾಡಮ್ಮ ಅಂದ್ರೆ ಅವಳು ತುಂಬಾ ನೋಡ್ಬೇಡಿ ಅನ್ಕೊಂಡು ಇವ್ರ ಜೊತೆಗೆ ಸ್ಟೆಪ್ ಹಾಕೊಂಡು ವೀಚಿಂಗ್ ಕೂಡ ಎಲ್ಲ ಹೇಳಿ ಅವ್ರ ಪಾಪ ತಲೆ ಕೆಡಿಸ್ಬೇಡ. ಸೊ ಆಬ್ವಿಯಸ್ಲಿ ಕಾಮಿಡಿ ಮಾಡಿ ನನಗೆ ಬಕ್ರಾ ಮಾಡಕ್ ಬರಬೇಡ ನೀನು. ನಾವು ಆಕ್ಚುಲಿ ಬಕ್ರಾ ಮಾಡಿ ಜನರಿಗೋಸ್ಕರ ಎಂಜಾಯ್ಮೆಂಟ್ ತೋರಿಸೋದು, ಬೇರೆ ಯಾವ ಉದ್ದೇಶನೂ ಇಲ್ಲ. ಹೋಪ್ ಎವ್ರಿಬಡಿ ಆರ್ ಎಂಜಾಯಿಂಗ್. ಐ ನೋ, ಬಟ್ ನಿಮ್ ಶೋ ಅಲ್ಲಿ ಸಿಕ್ಕಿದ್ರೆ ಸೀರುಂಡೆ ಆಗಿರ್ಬೋದು ಅಥವಾ ಬುಡ್ಬುಡ್ಕೆ ಮಾಲಿಂಗ ಸಿಕ್ಕಾಪಟ್ಟೆ ಬ್ಲೂಪರ್ಸ್ ಮಾಡಿರ್ತೀರ ಭುವನ್, ಒಪ್ಕೊಳ್ಳಿ. ಬುಡ್ಬುಡ್ಕೆ ಅಂತೂ ನನ್ಗೇನು ತಡ್ಕೊಳಕ್ಕಾಗಿಲ್ಲ. ಸಿಕ್ಕಿದ್ರೆ ಸೀರುಂಡೆ ಈಸಿಯಾಗಿ ಮಾಡಿದ್ದೆ. ಬುಡ್ಬುಡ್ಕೆ ಮಾಲಿಂಗ ಮಾತ್ರ ನಾನು ದಯವಿಟ್ಟು ತೋರಿಸ್ಲೇಬೇಡ ನೀನು ಯಾವುದೇ ಕಾರಣ. ಅದು ಹೆಂಗಾಗ್ಬಿಡುತ್ತೆ? ತೋರಿಸಕ್ಕೆ ಇರೋದು 2013 ನ್ಯೂ ಇಯರ್ ಸ್ಪೆಷಲ್ ಇದು. ಏನಾರ ಮಾಡ್ಕೊ ನನ್ನ ಸವಾಸಕ್ಕೆ ಬರ್ತೀರ ನೀವೇನೋ ಪ್ರಾಬ್ಲಮ್. ಸೊ ಬಕ್ರಾ ಭುವನ್ ಅವರು ಕೂಡ ಗೊತ್ತೇ ಇದೆ, ಸಿಕ್ಕಿದ್ರೆ ಸೀರುಂಡೆ ಆಗಿರ್ಬೋದು ಅಥವಾ ಬುಡ್ಬುಡ್ಕೆ ಮಾಲಿಂಗ. Ding 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 run 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 ba 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 ba. ಓಕೆ ರೋಲಿಂಗ್. ಹೊಟ್ಟೆ ಭಯಾನಕ ಆಗಿದೆ, ಬಿಡಕ್ಕಿಲ್ಲ ತಮ್ಮ. ಅಲ್ಲ ಅಣ್ಣ, ಬೆಳಗಾಗಿದ್ದ ತಕ್ಷಣ ರಿಟೇಕ್ ಬುಡ್ಬುಡಿಕೆ ಅಂದನ. ವೈ ನಾಟ್? ಮನೇನೋ ಹೇಳಿದ್ನಲ್ಲ ಅವಾಗಲೇ ಮರ್ತೋಗ್ರು, ಅದಕ್ಕೆ ಬರ್ಕೊಂಬಿಡಿ. ನಾನು ಇವಾಗ ಇಲ್ಲೇ ಇದ್ದೀನಿ, ಇದೇ ಪೊಸಿಷನ್. ನೀನು ಏನು ಬೇಕಾರ ಮಾಡ್ತೀನಿ. ಏನಾದಿರೋದು ನೆಕ್ಸ್ಟು? ಅದಾ, ಇದು ಕ್ಲೋಸ್ ತಗೋತೀರಾ? ಹೌದಾ? ಇನ್ನು ಮನ್ಮಥ ರೇಖೆ ಎಲ್ಲ ಉಡಿ ಸಾಗಿದೆ.
ಹಲೋ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಇದು ನಮ್ಮ ಉಷಾ. ಆಕ್ಚುಲಿ ಏನಮ್ಮ ನಿಂದು ಕಾಮಿಡಿ ಫಿಲ್ಲರ್ಸ್ ಅಲ್ಲಿ ಫುಲ್ ಇನ್ಸ್ಪೆಕ್ಟರ್ ಆಗಿ ಜೋರು ಏನದು? ಪಾಯಿಂಟ್ ಪಂಕಜ. ಸೊ ಪಾಯಿಂಟ್ ಪಂಕಜ ಏನ್ ಮಾಡ್ತಾಳೆ ತೋರಿಸ್ಬಿಡು ಒಂದ್ ಸ್ವಲ್ಪ. ಯಾಕೆ? ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಫಿಲ್ಲರ್ಸ್ ಅಲ್ಲಿ ನಮ್ಮ ಉಷಾ ಪಾಯಿಂಟ್ ಪಂಕಜ ಆ ಕ್ಯಾರೆಕ್ಟರ್ ನೋಡಿದ್ರೆ ನಿಮ್ಗೆ ಅನ್ಕೋತೀರಾ ಉಷಾ ತುಂಬಾ ಧೈರ್ಯಶಾಲಿ, ಯಾರೇ ಬಂದ್ರು ಗೂಂಡಗಳು ಹೊಡೆದಾಕ್ಬಿಡ್ತಾರೆ ಅಂತ. ಬಟ್ ಇನ್ ಪರ್ಸನ್ ಶಿ ಇಸ್ ವೆರಿ ಸಾಫ್ಟ್ ನೇಚರ್ಡ್. ಅಷ್ಟೇ ಅಲ್ಲ, ಸೂಪರ್ ಹಿಟ್ ರಿಕ್ವೆಸ್ಟ್ ಪ್ರೋಗ್ರಾಮ್ಗೆ ಕೂತ್ಕೊಂಡು ಕನ್ನಡ ಸ್ಕ್ರಾಲ್ಸ್ ಕೂಡ ಮಾಡೋದು ಇದೇ ಮಾರಾಯ್ತಿ. ಬಟ್ ಫುಲ್ ಕ್ರೆಡಿಟ್ ಯಾವ್ದಕ್ಕೆ ಕೊಡ್ಬೇಕು ಗೊತ್ತಾ? ಪಾಯಿಂಟ್ ಪಂಕಜ. ಒಂದಿನ ನಾನು ಸಿಗ್ನಲ್ ಅಲ್ಲಿದ್ದೆ. ಓಕೆನಾ ಸರ್? ಇದು ಫೈನ್ ಫೈನ್ ಫೈನ್. ನಾನು ವಾಟ್ ಇಸ್ ರಾಂಗ್ ವಿತ್ ಮೀ? ಇನ್ನೊಂದ್ಸತಿ ಹೇಳ. ಪೊಲೀಸ್ ನೀನ್ ಅಪರಾಧಿ ತರ ನಿಂತ್ಕೊಳ್ಳೋದಲ್ಲ, ಪೊಲೀಸ್ ತರ ಗತ್ತಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಮಾಡ್ಬಿಡ್ತೀನಿ. ಊಟ ತಿಂದ್ರೆ ನಂಗೆ ಬರಲ್ಲ. ಯಾವನ್ನ ಒಬ್ಬ? ಅಯ್ಯಯ್ಯೋ, ಏನಾಯ್ತು ನಂಗೆ? ಗೋವಿಂದ ಗೋವಿಂದ. ಐ ಆಮ್ ಶೋರ್ ನಾನು ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ. ದಿಸ್ ಇಸ್ ಅಶ್ವಥ್. ಅಶ್ವಥ್ ಹೇಳಿ, ಇವಾಗ ನಿಮ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ಲಾ, ನೀವೇ ಕೊಡ್ತೀರಾ? ಇಲ್ಲ ಇಲ್ಲ, ನಿಮ್ ಬಾಯಲ್ಲಿ ಕೇಳಕ್ ಆಡಿಯನ್ಸ್ ಇಷ್ಟ ಆಗುತ್ತೆ. ಹೇಳಿ. ಅದು ಬಿಟ್ಟು ಸದ್ಯಕ್ಕೆ ರಾಜ್ ಮ್ಯೂಸಿಕ್ ಏನ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಕೊಟ್ಟಿದ್ದ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ರೆ ನೋಡಿ. ಹಿಂಗೆ ಇದು ಫ್ರಾಂಕ್ನೆಸ್ ಅಂದ್ರೆ. ಹಿಂಗೆ ಕುಡಿಯೋದು ಕ್ಯಾಮ್ರಾ ಮುಂದೆ ಕೇಳಿದ್ರೆ ಇನ್ನೇನ್ ಹೇಳ್ತಾರೆ. ಸೊ ಹೇಳಿ, 2014 ಏನ್ ಪ್ಲಾನ್ಸ್ ಇವತ್ತು? ಏನ್ ಮಾಡ್ಬೇಕು? ಅಶ್ವಥ್ ಅವ್ರದ್ದು ಕೂಡ ಸುಮಾರು ಬ್ಲೂಪರ್ಸ್ ಇರುತ್ತೆ. ಈಗಂತೂ ಸ್ಟಾರ್ ಡೇಟಾ ಮಾಡ್ತಾರೆ. ಅದು ಬಿಟ್ರೆ ಇವಾಗ ಯಾವ್ದು ಮಾಡ್ತಿರೋದು ಪ್ರೋಗ್ರಾಮ್ ನೀವು ಅಶ್ವಥ್? ಮ್ಯೂಸಿಕ್ ಜಂಕ್ಷನ್. ಕ್ವಾರ್ಟರ್ ಕೃಷ್ಣ. ಈ ಕಡೆ ಬನ್ನಿ, ಹೇಳಿ ಕ್ವಾರ್ಟರ್ ಕೃಷ್ಣ ಬಗ್ಗೆ ಹೇಳಿ. ಕ್ವಾರ್ಟರ್ ಕೃಷ್ಣ ನಮ್ಮ ಸ್ಯಾಮ್ಸರ್ ಡೈರೆಕ್ಷನ್ ನಡೀತಾ ಇರೋದಿದ್ದು. ಆಕ್ಚುಲಿ ಕುಡಿಯೋದಿದ್ರು ಕುಡಿಯೋ ತರ ನಾಟಕ ಮಾಡ್ಬೇಕು. ಬಟ್ ನಾನ್ ಕುಡಿತಾ ಇಲ್ಲಪ್ಪ, ನಿಜವಾಗ್ಲೂ ಆ ಬಾಟ್ಲ್ ಅಲ್ಲಿ ಇರೋದು ಮಜ್ಜಿಗೆ. ಹೇಳ್ತಾ ಇದಾರೆ ಕ್ವಾರ್ಟರ್ ಕೃಷ್ಣ ಬಾಟ್ಲ್ ಅಲ್ಲಿ ಇರೋದು ಮಜ್ಜಿಗೆ ಅಂತ. ಮಜ್ಜಿಗೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಸ್ಕ್ರೀನ್ ಮುಂದೆ ಕುಡಿ ಎಲ್ಲ ಒಂದು ಫ್ರೆಂಡೇನೆ. ನಾನೇನೇ ಮೋಸ ಮಾಡ್ದೆ? ಜಗಳ ಆಡ್ತಾರ ಏನೋ ಒಂದಕ್ಕೂ ನೇಟಿಗೆ ಮಾಡಕ್ ಬಿಡೋದು. ಕ್ಲೋಸ್ ಅಪ್ ಹೋಗಲ್ಲ ಅಂತ ಬಂದ್ಬಿಡ್ತಲ್ಲ. ಟೇಕ್ ಒನ್ ಮೋರ್. ಹೇಳ್ಕೊಡಿ ಸರ್, ಹಂಗೇನಾದಿದ್ರೆ. ಇಲ್ಲ, ಇದು ಸರಿ ಬರಲ್ಲ ಸರ್. ನ್ಯೂ ಇಯರ್ ಸ್ಪೆಷಲ್ ಅಲ್ಲಿ ವಿಜೇಸ್ ಗಳ ಬ್ಲೂಪರ್ಸ್ ಎಲ್ಲ ನೋಡ್ಕೊಂಡ್ವಿ. ಆಕ್ಚುಲಿ ಸಾಕಷ್ಟು ಜನ ಮಿಸ್ ಆಗಿದ್ದಾರೆ. ಅಶೋಕ್, ಅಮಿತ್, ಆದರ್ಶಿನಿ, ಸುಮಾರು ಜನ ಮಿಸ್ ಆಗಿದ್ದಾರೆ. ನ್ಯೂ ಇಯರ್ ಫುಲ್ ರಜಾ ಹಾಕ್ಬಿಡ್ತಾರೆ. ಯಾಕೆ ಬಂದಿಲ್ವೋ ನಂಗಂತ ಗೊತ್ತಿಲ್ಲ. ತುಂಬಾ ಸುಸ್ತಾಗೋಗಿದೆ, ಅದಕ್ಕೆ ಬಂದಿರಲಿಲ್ಲ. ಮೂಲೆ ಮಲಗಿದೆ. ಹಾಯ್ ಸ್ಮಿತಾ, ಹ್ಯಾಪಿ ನ್ಯೂ ಇಯರ್. ಯಾಕೋ ಬಂದೆ? ಸೆಕೆಂಡ್ ಕೊಡು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮನೆ ಮುಟ್ಟಿದ್ರೆ ನಾವು ಸೌದ ಬಿಡ್ತಾರೆ, ರೇಂಜ್ ಆಡ್ತಾರಪ್ಪ ಆಫೀಸಲ್ಲಿ. ಯಾಕೆ ಬಂದಿದ್ದು? ನಾನು ಇಷ್ಟೊತ್ತು ಆಯ್ತು ಬಿಡ್ರಿ. ಅಲ್ಲ, ನೀವ್ ಎಷ್ಟೊಂದು ತಪ್ಪು ಮಾಡಿದೀರಾ, ಅದ್ರ ಬಗ್ಗೆ ಪಾಪ ಜನರಿಗೆ ಏನು ಹೇಳಿಲ್ಲ. ಯಾರು ಹೇಳಿದ್ದು ನಾವು ತಪ್ಪು ಮಾಡಿದೀವಿ ಅಂತ? ತಪ್ಪು ಮಾಡ್ದೇನೆ ಮಾಡ್ತೀರಾ ನೀವು? ಹಾಗಾದ್ರೆ ನಾವು ಏನಂತಾರೆ ಗೊತ್ತಾ? ಒನ್ ಟೇಕ್ ರಾಣಿ, ಸೈಕಲ್ ರಾಣಿ. ಓಕೆ, ನಮ್ ಬಗ್ಗೆ ನಾವು ಹೇಳ್ಬೇಕಪ್ಪ. ನಾವು ರೋಮಿಯೋ ರಘು ಅಂತ ಮಾಡ್ತೀವಿ. ಅಮಿತ್ ಬಗ್ಗೆ ನಾನು ಏನಾದ್ರೂ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾ? ಸೈಕಲ್ ಬಸ್ಯಾ ಕಣ್ರಿ. ಮುಂಚೆನ ಸೈಕಲ್ ಬಸ್ಯಾ ಅನ್ಸ್ಕೊಂಡಿರೋರು ಆ ಸೈಕಲ್ ಬಸ್ಯಾ ಯಾವ ವರ್ಕ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂದ್ರೆ ಈಗ ರೀಚಾರ್ಜ್ ಕರ್ನಾಟಕದಲ್ಲಿ ಕ್ವಿಜ್ ಮಾಸ್ಟರ್ ಕೂಡ ಆಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹೆಂಗಿದೀವಿ ರೋಮಿಯೋ ರಘು? ರೋಮಿಯೋ ರಘು ಸೂಪರ್ ಮಾದ್ರೆ ಇನ್ನ ಲೈಫ್ ಅಲ್ಲಿ ಒಂದು ಹುಡುಗಿನೂ ಸಿಕ್ಕಿಲ್ಲ, ಅದೇ ನಿಜ. ಸದ್ಯಕ್ಕೆ ರೋಮಿಯೋ ರಘುಲಿ ಬ್ಲೂಪರ್ಸ್ ಖಂಡಿತ ಮಾಡಿರ್ತೀಯ, ಯಾಕಂದ್ರೆ ಫುಲ್ ನಾಚಿಕೆ ಎಲ್ಲ ಮಾಡ್ಕೊಂಡೆಲ್ಲ ಮಾಡಿರ್ತೀಯ. ಅದು ಬ್ಲೂಪರ್ಸ್ ನೋಡ್ಕೊಂಡ್ಬೇಡ? ಖಂಡಿತವಾಗ್ಲು ನೋಡ್ಬೇಕು. ಅದು ನೋಡಾದ್ರೂ ಯಾವ್ದಾದ್ರು ಹುಡುಗಿ ಇಷ್ಟ ಪಡ್ತಾಳೆ ನೋಡ್ಕೊಂಡು. ಇದು ರೋಮಿಯೋ ರಘುನೇಮ್ಮ. 1 2 3 ಟೇಕ್. ಕ್ಲೋಸ್ ಬಿಜಿ. ಅಶ್ವಿನ್, ಬಿಜಿ ಕ್ಲೋಸ್. ಅದು ಡಿಸ್ಟರ್ಬೆನ್ಸ್ ಇರ್ಲಿ ಬಿಡಿ ಅಷ್ಟೇ. ಇಲ್ಲ, ಅವನ ಹತ್ರ ಇಲ್ದಿರೋದು ನನ್ನ ಹತ್ರ ಏನಿದೆ ಅಂತ.
ಅವನಿಗಿಂತ ನಾನು ಯಾವ್ದ್ರಲ್ಲಿ ಅದೆಲ್ಲದ ರೂಪಸ್ ಕೇಳ್ತಿ ಇವ್ರದ್ದು ಕೇಳಪ್ಪ. ಅದೇ ಈಗ ನಮ್ದೆಲ್ಲ ತೋರ್ಸುತ್ತಲ್ಲ. ಏನ್ರ ಬಗ್ಗೆ ಅಂತಂದ್ರೆ ನಿಮಗ್ ಗೊತ್ತಿಲ್ದೇನೆ ನಾವೊಂದಷ್ಟು ಎತ್ತಿಟ್ಟಿದೀವಿ. ನೀವೆಲ್ಲೆಲ್ಲಿ ತಪ್ಪು ಮಾಡಿದೀರಾ ನಿಮ್ಗೆ ಗೊತ್ತಿಲ್ದೇನೆ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಸ್ಮಿತಾ. ಯಾಕೆ ಶೋ ಟೈಮ್ ಆಗಿಲ್ವಾ? ಶೋ ದಿನ ಇದ್ದಿದೆ, ಬಟ್ ಸ್ಮಿತಾ ತಪ್ಪು ಮಾಡ್ಕೊಂಡು ನೋಡೋದು ದಿನ ಸಿಗುತ್ತಾ? ಈಗ ಸ್ಮಿತಾ ಅವ್ರು ಏನೇನು ತಪ್ಪು ಮಾಡಿದಾರೆ ಅಂತ ನಿಮ್ ಮುಂದೆ ನಾವು ತರಿಸ್ತಾ ಇದೀವಿ, ನೋಡಿ ಸ್ಮಿತಾ ಪೊಲೀಸ್. ಬಜರಂಗಿ 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 ಬಜರಂಗಿ. ಸೊ ಇದೇ ರೀತಿ ಇವತ್ತು ಟಾಪ್ 5 ಸಿನಿಮಾಲಿ ಟಾಪ್ 5 ಅಲ್ಲಿ ಮೈನಾ. ಓಕೆ ನಾಗತಿ, ವಾಟ್ ಇಸ್ ರಾಂಗ್ ವಿತ್ ಮೀ? ಮೈನಾ ನಾಗತಿ ಹಳ್ಳಿ ಅಂತಾನೆ ಬರ್ತಿದೆ. ವಾಟ್ಸ್ ಇಸ್ ನೇಮ್? ನಾಗಶೇಖರ್ ಮನೋರತ್ನ, ವಾಟ್ ಇಸ್ ಇಟ್ ಕಾಲ್ಡ್? ಯಾ ತುಂಬಾನೇ ಓಕೆ ಟೆಕ್ ಸ್ಯಾಂಡ್ವುಡ್ ಟೆಕ್. ಇಡೀ ಆಫೀಸ್ ಸುತ್ತ ಹಾಕೊಂಡು ಪ್ರೊಡ್ಯೂಸರ್ಸ್ ವಿಜೇಸ್ ಎಲ್ಲ ಮಾತಾಡಿಸಿ ಮುಗಿಸಾಯ್ತು. ಎನಿವೇ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. 2014 ನಿಮ್ಮ ಬಾಳಲ್ಲಿ ಸುಖ ಶಾಂತಿ ಇದೆಲ್ಲ ತರಲಿ. ಇವಿಷ್ಟು ನೋಡಿದ್ರಲ್ಲ, ಇದು ಗಾಂಧಿನಗರ ನ್ಯೂಸ್ ಗೊತ್ತಿದೆ ಸ್ಟುಡಿಯೋ ಅಂತ, ಬಟ್ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗ. ಸೊ ನಾವು ತೆರೆಯ ಮುಂದೆ ನಿಮ್ಮನ್ನ ಮನರಂಜಿಸ್ತೀವಿ, ಅದು ಗೊತ್ತು. ಬಟ್ ತೆರೆಯ ಹಿಂದೆ ಕೂಡ ಸಾಕಷ್ಟು ತಪ್ಪುಗಳು ನಡೆಯುತ್ತೆ, ತರಲೆ ತುಂಟಾಟಗಳು ಮಾಡ್ತೀವಿ. ಅದೆಲ್ಲ ಕೂಡ ನಾವು ನಿಮ್ಗೆ ತೋರಿಸಿದ್ವಿ. ಯಾಕಂದ್ರೆ ನಮ್ಮ ರಾಜ್ ಮ್ಯೂಸಿಕ್ ಕನ್ನಡದಲ್ಲಿ 2013 ವರ್ಷ ಹೇಗೆ ಹೋಯ್ತು ಅನ್ನೋದನ್ನ ನಾವು ನಿಮಗೂ ತೋರಿಸ್ಬೇಕು ಅನ್ಕೊಂಡಿದ್ವಿ. ಯಾಕಂದ್ರೆ ನಮ್ಮನ್ನ ನೀವು ಹೇಗೆ ಕುಟುಂಬ ಅಂತ ನಂಬ್ತಿರೋ ಅದೇ ರೀತಿ ನೀವೆಲ್ಲರೂ ಕೂಡ ನಮಗೆ ಕುಟುಂಬ. ಸೊ 2013 ನಿಮಗೆ ಸಾಕಷ್ಟು ಮನರಂಜನೆಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ. ಸೊ ಇದೇ ರೀತಿ ನಾವು ನಿಮಗೆ ಪ್ರಾಮಿಸ್ ಮಾಡ್ತೀವಿ 2014 ಕೂಡ ಸಾಕಷ್ಟು ಹೊಸ ಪ್ರೋಗ್ರಾಮ್ಸ್, ಇನೋವೇಟಿವ್ ಕಾನ್ಸೆಪ್ಟ್ಸ್ ಇದ್ರ ಜೊತೆಗೆ ನಾವು ಬರ್ತೀವಿ. ಹೇಗೆ 2013 ನೀವು ನಮಗೆ ಸಪೋರ್ಟ್ ಮಾಡಿದ್ವಿ, ಅದೇ ರೀತಿ 2014 ಕೂಡ ಸಪೋರ್ಟ್ ಮಾಡಬೇಕು. ಹಾಗೆ ನಮ್ಮ ಜೊತೆ ನೀವು ಕೂಡ ಹೆಜ್ಜೆ ಹಾಕಬೇಕು ಅಂತ ಹೇಳ್ತಾ ಈ ಒಂದು ನ್ಯೂ ಇಯರ್ ಸ್ಪೆಷಲ್ ಬ್ಲೂಪರ್ಸ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಯಾಕಂದ್ರೆ ಸುಮಾರು ಜನನ ನಾನು ಮಾತಾಡ್ಸಿದ್ದೀನಿ ಆಫ್ ಸ್ಕ್ರೀನ್. ಅದು ಉಷಾ ಆಗಿರ್ಬೋದು, ಅಮಿತ್ ಆಗಿರ್ಬೋದು, ಅಥವಾ ಬಕ್ರಾ ಭುವನ್ ಆಗಿರ್ಬೋದು, ಸುಮಾರು ಜನ ಮಾತಾಡ್ಸಿದ್ದೀನಿ. ಬಟ್ ಆನ್ ಸ್ಕ್ರೀನೇ ಬೇರೆ ಥರ ಮಾತಾಡ್ತಾರೆ, ಆಫ್ ಸ್ಕ್ರೀನೇ ಬೇರೆ ಥರ ಮಾತಾಡ್ತಾರೆ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀನಿ ಅನ್ಕೋತೀನಿ. ಎನಿವೇ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಹ್ಯಾವ್ ಫನ್. ಟಾಡಾ. ಈಗ ಮಾತ್ರ ಪಾಯಿಂಟ್ ಪಂಕಜ ಬಗ್ಗೆ ಪಾಯಿಂಟ್ ಪರಿಮಳ ಕನ್ನಡ ಸ್ಕ್ರಾಲ್ಸ್ ಕೂಡ ಕೊಡ್ತಾರೆ ಮಾರಾಯರು. ಸೊ ಒಂದ್ ವಾರದಿಂದ ಕನ್ನಡ ಟೈಪಿಂಗ್ ಸ್ವಾಮಿದು ಬ್ಲೂಪರ್ಸ್ಗೆ ನೀವು ಹೆಂಗಾದ್ರೂ ಇನ್ಸರ್ಟ್ ಮಾಡ್ಕೋಬೇಕು. ಅದು ಮರ್ತೋಯ್ತು ನಂದು, ಅದೊಂದು ಅಲ್ವಾ.